ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮೂರನೇ ಸಂಚಿಕೆಯನ್ನು ನಮ್ಮ ಸಾಹಿತ್ಯ ಭವನದಲ್ಲಿ ಮಾಡ್ತಾ ಇದೆ. ನನಗೆ ಸಂತೋಷ ಏನು ಅಂದರೆ ಈ ಸಾಹಿತ್ಯ ಭವನದಲ್ಲಿ ಬೆಳಿಗ್ಗೆಯಿಂದ ರಾತ್ರಿ 12 ಗಂಟೆವರೆಗೂ ದಿನಪ್ರತಿ ಕಾರ್ಯಕ್ರಮಗಳು ನಡೆಯುತ್ತೆ. ಬೆಳಿಗ್ಗೆ 5ಗಂಟೆವರೆಗೆ ಯೋಗದ ಕಾರ್ಯಕ್ರಮಗಳು ನಡೆಯುತ್ತೆ. ನಂತರ ಇಂತಹ ಚಟುವಟಿಕೆಗಳು ಬರ್ತವೆ. ಒಂದು ಸಂಗೀತ ಕಾರ್ಯಕ್ರಮ, ಸಂಗೀತ ಶಾಲೆಯನ್ನು ಸಹ ಒಬ್ಬರು ನಡೆಸ್ತಾ ಇದ್ದಾರೆ. ಸಂಜೆ ಮತ್ತೆ ಯೋಗ ನಡೆಯುತ್ತೆ. ಹೀಗಾಗಿ ನಿತ್ಯ ನಿರಂತರವಾಗಿ ಈ ಸಭಾಂಗಣ ಕನ್ನಡದ ನುಡಿಯನ್ನು ನಮನವನ್ನು ಸಲ್ಲಿಸುವಂಥ ಕೆಲಸ ನಡೀತಾ ಇದೆ. ಗೆಳೆಯ ಬೆಟ್ಟೇಗೌಡರು ಪ್ರಮುಖ ಪ್ರತಿಭಾವಂತರು. ಅವರ ವೃತ್ತಿಯ ಜೊತೆಯಲ್ಲಿ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಅಪಾರವಾದ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ. ಎಲ್ಲ ವೃತ್ತಿ ಬಾಂಧವರು ಇದೇ ರೀತಿ ಮಾಡಿದರೆ ಬಹುಶಃ ಈ ನಾಡಲ್ಲಿ ನೆಮ್ಮದಿ ನೆಲೆಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಒಂದೇ ಸಾಲಿನಲ್ಲಿ ಅಪರೂಪದ ಸಂದೇಶವನ್ನು ಸಾರುವಂಥ ಈ ನಾಡಗಂಡಂಥ ಅಪರೂಪದ ಪತ್ರಕರ್ತರು ಶ್ರೀ ಪ್ರಸನ್ನ ಕುಮಾರ್ ಅವರು, ಹಾಗೆ ಜೊತೆಯಲ್ಲಿ ವೈದ್ಯ ರಾಜಣ್ಣ ಅವರು ಡಾಕ್ಟರ್ ರಾಜ್ ಅವರಾಗೆ ಒಬ್ಬ ವೈದ್ಯರಾಗಿ ಹಾಡಿನ ಮೂಲಕ ಧ್ವನಿಯ ಮೂಲಕ ತಮ್ಮನ್ನು ಅರ್ಪಣೆ ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಬೆಟ್ಟೇಗೌಡರು ನಾನು ಈಗಾಗಲೇ ಹೇಳಿದ ಹಾಗೆ ಯಾವುದೇ ಜೊತೆಯಲ್ಲಿ ಧ್ವನಿ ಕೊಡುವಂಥ ಒಂದು ವಿಶೇಷವಾದ ಶಕ್ತಿ ಅವರಿಗೆ. ಯಾವುದೇ ಹಾಡಾಗಲಿ, ಯಾವುದೇ ಆಗಲಿ ಅದು ಸ್ವಲ್ಪ ಕಷ್ಟದ ಕೆಲಸ. ಮತ್ತು ಅವರಿಗೆ ಜೊತೆಯಲ್ಲಿ ಸಂಗೀತದ ನಿರ್ದೇಶನವನ್ನು ಅಲ್ಲೇ ಮಾಡ್ತಾ ಜಾನಕಮ್ಮ ಎಲ್ಲೋ ಆಂಧ್ರ ಪ್ರದೇಶದಲ್ಲಿ ಹುಟ್ಟಿ ತಮಿಳುನಾಡಿನಲ್ಲಿ ಬೆಳೆದು ಅಲ್ಲಿ ಬದುಕನ್ನು ಕಟ್ಕೊಂಡು ಇಲ್ಲಿ ಬದುಕಿ ತಮ್ಮ ಅಂತಿಮ ಬದುಕನ್ನು ಕಂಡುಕೊಂಡಂಥವರು ಜಾನಕಿಯವರು. ಇದು ನಿಜವಾಗ್ಲೂ ಒಂದು ಅಪರೂಪದ ವಿಶ್ವಮಾನವ ಸಂದೇಶ. ತಮ್ಮ ಸಹಸ್ರಾರು ಹಾಡುಗಳ ಮೂಲಕ ಇಡೀ ವಿಶ್ವಕ್ಕೆ ತಮ್ಮ ಧ್ವನಿಯನ್ನು ನೀಡಿ ಜಪಾನ್ ಭಾಷೆಯೂ ಸೇರಿದಾಗ ಜಪಾನ್ನಲ್ಲಿ ಅವರು ಒಂದು ಹಾಡಿಗೆ ಅವರೆಲ್ಲ ಕೆಲವರೆಲ್ಲ ನಮ್ಮವರೇ ಅಂತ ಅಂದ್ಕೊಂಡಿದ್ದಾರೆ. ಜಾನಕಮ್ಮನವರು ನಾವು ಕರ್ನಾಟಕದವರು ನಮ್ಮವರು ಅಂದ್ಕೊಂಡಿದ್ವಿ, ತಮಿಳ್ನವರು ಅಂದ್ಕೊಂಡಿದ್ದಾರೆ, ಆಂಧ್ರದವರು ಆಂಧ್ರ ಅಂದ್ಕೊಂಡಿದ್ದಾರೆ, ಹಿಂದಿಯವರು ಅವರು ಅಂದ್ಕೊಂಡಿದ್ದಾರೆ. ಇದು ಒಬ್ಬ ಸಂಗೀತಕ್ಕೆ ಇರುವಂಥ ದೊಡ್ಡ ಶಕ್ತಿ. ಅವರನ್ನು ಆ ಗಾನಾಮೃತವನ್ನು ನೀಡುವ ಕಾರ್ಯಕ್ಕೆ ನಾವೆಲ್ಲ ಬಂದಿದ್ದೀವಿ. ಹಾಗೆ ನಿಮ್ಮೆಲ್ಲರಿಗೂ ಹೊಂದಿಸಿ ನಿಮಗೆಲ್ಲ ಶ್ರೇಷ್ಠ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ದೇಶ ಕಂಡಂಥ ವಿಶ್ವ ಕಂಡಂಥ ಅಪರೂಪದ ಗಾಯಕಿ ಜಾನಕಿಯವರು ವಿಶ್ವ ಪ್ರೇಮವನ್ನು ಮೆರೆದಂಥವರು. ಜಾತಿ ಧರ್ಮ ಎಲ್ಲೆಗಳನ್ನು ಮೀರಿ ನಾವು ಭಾರತೀಯರು ವಿಶ್ವ ಮಾನವರು ಅನ್ನೋದನ್ನು ಅವರ ಸಾವಿನ ಅಂತಿಮ ಗಳಿಗೆಯಲ್ಲಿ ಕಟ್ಟಿಕೊಟ್ಟಂಥ ಮಹಾ ಗಾಯಕಿಯವರು. ಯಾಕಂತಂದರೆ ಈಗ ಏನಾಗಿದೆ ಅಂದರೆ ಯಾವಾಗಲೂ ಗುಂಡಿ ತೋಡ್ಕೊಂಡು ಕಾಯ್ತಾ ಇರ್ತಾರೆ, ನಾವು ಇಲ್ಲೇ ನಮ್ಮನ್ನು ಉಣ್ಬೇಕು ಅಂತ. ಆದರೆ ಅವರು ಹುಟ್ಟಿದ್ದು ಆಂಧ್ರ, ಬೆಳೆದದ್ದು ತಮಿಳುನಾಡು, ಮೈಸೂರಲ್ಲಿ ಬಂದು ಅಂತಿಮ ಜೀವನವನ್ನು ಕಳೆದು ಇಲ್ಲೇ ಕೊನೆ ಉಸಿರನ್ನು ಪಡೆದಂಥದ್ದು ಒಂದು ರೀತಿ ಹೆಮ್ಮೆ ಪಡುವಂಥ ವಿಷಯ. ಹಾಗಾಗಿ ಅವರು ವಿಶ್ವ ಮಾನವ ಸಂದೇಶವನ್ನು ಸಾರಿದ್ದಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ.
ಬರ್ತ್ಡೇ ನನ್ನ ಹುಟ್ಟುಹಬ್ಬವನ್ನು ನಾನು ಆಚರಿಸ್ಕೊಳ್ಳಿಲ್ಲ. ನಮ್ಮ ಗೆಳೆಯರೆಲ್ಲ ಸೇರಿ ನಮಗೆ ಹಿಂಸೆ ಮಾಡಿ ಅದನ್ನು ಆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾನು ಎಷ್ಟು ಮಟ್ಟಿಗೆ ಅದಕ್ಕೆ ಅರ್ಹ ಅನ್ನೋದನ್ನು ನನಗಿನ್ನೂ ನನ್ನ ಆತ್ಮ ಒಪ್ತಾ ಇಲ್ಲ. ಅಂಥ ಅಪರೂಪದ ಸಂಭ್ರಮದ ಕ್ಷಣವನ್ನು ಇಡೀ ನಮ್ಮ ಬಂಧು ಬಾಂಧವರು ಗೆಳೆಯರು ಈ ಪಕ್ಕದಲ್ಲಿ ನಿಂತಿರಲ್ಲ ಇವರು ಸೇರಿದಾಗೆ ಅವರೆಲ್ಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅದೊಂದು ಸ್ಮರಣೀಯ ಗಳಿಗೆ. ಬೇರೆಯವರಿಗೆ ಒಂದು ರೀತಿ ಒಂದು ಆದರ್ಶ, ಅದು ಮಾದರಿ. ನಾವು ಹೀಗೆ ಕೆಲಸ ಮಾಡೋಣ, ಕನ್ನಡ ಕೆಲಸ ಮಾಡೋಣ ಅಂಥೇಳಿ ಎಲ್ರಿಗೂ ಒಂಥರ ಉತ್ಸಾಹ ಬರುತ್ತೆ. ನಾನು ಮಾಡಿರೋದಕ್ಕಿಂತಲೂ ಬೇರೆಯವರಿಗೆ ಅದೊಂದು ಉತ್ಸಾಹದ ಪ್ರೋತ್ಸಾಹದ ಒಂದು ಸಂಕೇತವಾಗಿ ಆ ಕಾರ್ಯಕ್ರಮ ರೂಪುಗೊಳ್ತು. ಆದರೆ ಹೆಮ್ಮೆ ಏನು ಅಂತಂದರೆ ಸುಮಾರು ನಾವೊಂದು 300 ಜನ ವ್ಯವಸ್ಥಿತವಾಗಿ ಆಗ್ಬೋದೇನೋ ಮಾಡಿದ್ರಿ ಅಂತ ಅಂದ್ಕೊಂಡಿದ್ವಿ. 3,000 ಜನ ಸೇರಿದರು ಅಂದರೆ ನನಗೆ ನಂಬಲಿಕ್ಕೆ ನನಗಿನ್ನೂ ಅದು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ನಾವು ಮಾಡಿದ ಸಣ್ಣ ಕೆಲಸ, ಸುಮಾರು 20 ವರ್ಷ ಸಾಹಿತ್ಯ ಪರಿಷತ್ತಿನಲ್ಲಿ ಬರೀ ಸಂಚಾಲಕನಾಗಿ ಸೇವೆ ಮಾಡಿದ್ದೆ. ಯಾವುದೋ ಕಾರಣಕ್ಕೆ ಅಧ್ಯಕ್ಷನಾಗಬೇಕಾಯಿತು. ನಾನು ಅಧ್ಯಕ್ಷ ಪದವಿಗೂ ನಾನು ದುಂಬಾಲು ಬಿದ್ದವನಲ್ಲ. ಹಾಗಾಗಿ ಸಾಮಾನ್ಯರಿಗೂ ಅಲ್ಲಿ ಸ್ಥಾನ ಸಿಗುತ್ತೆ ಅನ್ನೋದಕ್ಕೆ ನಾನು ಅಧ್ಯಕ್ಷನಾಗಿದ್ದೆ ಒಂದು ಉದಾಹರಣೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ ಎಲ್ಲ ಗಾನ ಪ್ರೇಮಿಗಳಿಗೆ ಮತ್ತೊಮ್ಮೆ ಈ ಸಂಜೆ ಶುಭಾಶಯಗಳು. ಗಾನಂದನ ಸಂಸ್ಥೆ ಕಳೆದ 4 ವರ್ಷಗಳಿಂದ ಮೈಸೂರು ನಗರದಲ್ಲಿ 10 ಹಲವು ಜನಪ್ರಿಯ ಚಲನಚಿತ್ರ ಗೀತೆಗಳು, ಭಾವಗೀತೆಗಳು, ಜನಪದ ಗೀತೆಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ. ಈ ಸಂಸ್ಥೆಯ ಅಧ್ಯಕ್ಷರು ಗಾಯಕರು ಅಂತ ಎನ್ ಬೆಟ್ಟೇಗೌಡ ಅವರ ಸಾರಥ್ಯದಲ್ಲಿ ನಗರದ ನಾದಬ್ರಹ್ಮ ಸಭಾಂಗಣದಲ್ಲಿ, ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಭವನದ ಆವರಣದಲ್ಲಿ, ಹೀಗೆ ನಗರದ ಬೇರೆ ಬೇರೆ ಸಭಾಂಗಣದಲ್ಲಿ ಕೂಡ ನಿರಂತರವಾಗಿ ಕಾರ್ಯಕ್ರಮಗಳು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಗಾಯಕರಾಗಿ ಬೆಟ್ಟೇಗೌಡರು ತಾವು ಹಾಡುವುದರ ಜೊತೆಗೆ ಇನ್ನಷ್ಟು ಉದಯೋನ್ಮುಖ ಗಾಯಕರನ್ನು ಪರಿಚಯಿಸುವಂಥ ಸಲುವಾಗಿ ಇವತ್ತು ಗಾನಂದನ ಕರೋಕೆ ಕ್ಲಬ್ಬನ್ನು ಆರಂಭಿಸಿ ಹೊಸ ಗಾಯಕರಿಗೆ ವೇದಿಕೆಯನ್ನು ಕೊಡ್ತಾ ಬಂದಿದ್ದಾರೆ. ಈ ಗಾನಂದನ ಸಂಸ್ಥೆ ಈ ಸಾಂಸ್ಕೃತಿಕ ನಗರದ ಒಂದು ಹೆಮ್ಮೆಯ ಸಂಸ್ಥೆಯಾಗಿ ಬೆಳೀಲಿ. ಬಹುಶಃ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ 10:30ಯಿಂದ ಈ ಇಳಿ 6:30ವರೆಗೂ ನಿರಂತರವಾಗಿ ಈ ಸಭಾಂಗಣ ಗಾಯಕರಿಂದ, ಗಾಯನ ಪ್ರೇಮಿಗಳಿಂದ, ಗಾನ ರಸಿಕರಿಂದ ತುಂಬಿದೆ. ನಿರಂತರವಾಗಿ ಹಾಡುಗಳನ್ನ ಕೇಳ್ತಾ ಬಂದಿದ್ದೀವಿ. ಸಂಗೀತ ಉಲ್ಲಾಸವನ್ನು ಕೊಡುತ್ತೆ, ಮನೋಲ್ಲಾಸವನ್ನು ನೀಡುತ್ತೆ, ಅದರ ಜೊತೆಗೆ ನಮ್ಮ ಒತ್ತಡ ಆಯಾಸವನ್ನು ಕೂಡ ನೀಗುತ್ತೆ. ಆ ಕಾರಣಕ್ಕೆ ನಾವೆಲ್ಲ ಸಂಗೀತಮುಖಿಯಾಗೋಣ. ಇದು ನಾದಮಯ ಅನ್ನುವಂಥ ಒಂದು ಗೀತೆಗೆ ಅನ್ವರ್ಥವಾಗಿ ನಮ್ಮ ಬದುಕನ್ನು ಸಂಗೀತಮಯ ಮಾಡಿಕೊಂಡ್ರೆ, ನಾದಮಯ ಮಾಡಿಕೊಂಡ್ರೆ ನಾವು ಖಂಡಿತ ಈ ಒತ್ತಡದಿಂದ ಹೊರಬರಬಹುದು. ಆ ಕಾರಣಕ್ಕೆ ಇಂಥ ಕಾರ್ಯಕ್ರಮ ಇನ್ನೂ ಹೆಚ್ಚು ಹೆಚ್ಚು ಆಗಲಿ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅನಿಸಿಕೆ. ನಾನು ಡಾಕ್ಟರ್ ವೈ ಡಿ ರಾಜಣ್ಣ, ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ, ಮೈಸೂರು. ನಮಸ್ಕಾರ. ನಮ್ಮ ಗಾನನಂದನದ ಈ ಸಂಚಿಕೆ 3 ಗಾನನಂದನ ಕರೋಕೆ ಕ್ಲಬ್ ಇದನ್ನ ಮಾಡಿರೋದು ಉದ್ದೇಶ ಹೊಸ ಗಾಯಕರು ಬರಲಿ, ಅವ್ರಿಗೂ ವೇದಿಕೆ ಒದಗಿಸೋ ಕಾರ್ಯಕ್ರಮನ ನಾವು ಮಾಡ್ತಾಯಿದ್ದೀವಿ. ಎಲ್ಲರೂ ತುಂಬ ಯಾರು ಹವ್ಯಾಸಿ ಗಾಯಕರು ಥರ ಆಡ್ತೀವಿ, ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಎಲ್ಲರಿಗೂ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡಿ ಹಲವಾರು ಗಾಯಕರನ್ನು ಪರಿಚಯಿಸುವ ನಿಟ್ಟಿನಲ್ಲಿ ನಮ್ಮ ಗಾನನಂದನ ಯಶಸ್ವಿಯಾಗುತ್ತದೆ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು.